ತುಂಬ ಹುಡುಗರಲ್ಲಿ ಮಾರ್ನಿಂಗ್ ಎರೆಕ್ಷನ್ ಒಂದು ವಾರದಲ್ಲಿ ಒಂದು ದಿವಸ ಆಗಲಿಲ್ಲ ಅಂದರೆ ಭಯ ಪಡ್ತಾರೆ. ಸೊ ಪೆನ್ನಿಸಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಂಗೆ ಎರೆಕ್ಷನ್ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ. ಯೂಶಲಿ ಮಾರ್ನಿಂಗ್ ಎರೆಕ್ಷನ್ ಆಗೋದು ಒಂದು ಟೆಸ್ಟೋಸ್ಟಿರೋನ್ ಇನ್ಫ್ಲೂಯೆನ್ಸಿಂದ. ಯಾವಾಗ ಫುಡ್ ಚೆನ್ನಾಗಿರುತ್ತೆ, ಒಂದು ಸ್ಲೀಪು ನಿದ್ದೆ ಪ್ರಾಪರಾಗಿ ಆಗಿರುತ್ತೆ, ಯಾವುದು ಬ್ರೈನಲ್ಲಿ ಒಂದು ಸ್ಟ್ರೆಸ್ ಇರಲ್ಲ, ಆ ಟೈಮಲ್ಲಿ ನ್ಯಾಚುರಲ್ ಆಗಿ ನಮಗೆ ಒಂದು ಯಾವುದೇ ಒಂದು ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಇಲ್ಲದೆ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗಿ ಎಸ್ಪೆಷಲಿ ಮಾರ್ನಿಂಗ್ 3 o'clock 6 o'clock ಮಧ್ಯೆ ಏನಿದೆ ಒಂದು ಸ್ಟಿಮ್ಯುಲೇಷನ್ ಅಂತೇಳಿ ಒಂದು ಎರೆಕ್ಷನ್ ಅಂತೇಳಿ ಆಗತ್ತೆ. ಒಂದು ನಿದ್ದೆ ಸರಿ ಇಲ್ಲ ಅಥವಾ ಫುಡ್ ಕರೆಕ್ಟಾಗಿ ಆಗಿಲ್ಲ ಅಥವಾ ಏನಾದರೂ ಸ್ಟ್ರೆಸ್ ಇತ್ತು, ಆ ಟೈಮಲ್ಲಿ ಮಾರ್ನಿಂಗ್ ಎರೆಕ್ಷನ್ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಏಜ್ ಆಗ್ತಾ ಆಗ್ತಾ ಆ ಫ್ರೀಕ್ವೆನ್ಸಿನೂ ಕಡಿಮೆ ಆಗ್ತಾ ಬರುತ್ತೆ. ಯಾರಿಗೆ ಮಾರ್ನಿಂಗ್ ಎರೆಕ್ಷನ್ನು ಒಂದು 2 to 4 weeks ಆದಮೇಲೂ ಆಗಲಿಲ್ಲ ಅಂದಾಗ ಆವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಕೆಲವೊಂದು ಟೈಮ್ ಮಾರ್ನಿಂಗ್ ಎರೆಕ್ಷನ್ ಆಗಲಿಲ್ಲ ಅಂದರೆ ಅದಕ್ಕೆ ಭಯಪಡೋ ಅಗತ್ಯ ಇಲ್ಲ.